Hey, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಏಂದಿನಂತೆ ನಮ್ಮ ಅಡುಗೆ ಮನೆಯಿಂದ ನನ್ನ ಡೈಲಿ ಬ್ಲಾಗ್ ಶುರು ಆಗ್ತಾ ಇದೆ. ಮಧ್ಯಾಹ್ನದ ಡೈಲಿ ಬ್ಲಾಗ್ ಇದು. ಟೈಮ್ ಎಷ್ಟು ನೋಡು ಮಗು? ಟೈಮ್ ಬಂದು 2:26, 2:15 ಆಗೋಗಿದೆ. ಇವಾಗ ಅಡುಗೆ ಮಾಡ್ತಾ ಇದ್ದೀವಿ. ಒಂದು ಪೂಜೆ ಇತ್ತು, ಆ ಪೂಜೆ ಎಲ್ಲ ಮುಗಿಸಿ ಈಗ ಅಡುಗೆ ಮನೆಗೆ ಬಂದಿರುವಂಥದ್ದು. ನೋಡ್ತಾ ಇದ್ದೀರಿ, ಇವತ್ತು ಸ್ಪೆಷಲ್ ನಾನ್ ವೆಜ್ ರೆಸಿಪಿ, ಅಂದರೆ ಮಟನ್ ಸಾಂಬಾರು. ಚಿಕನ್ ಬೇಡ ಅಂತ ಹೇಳಿ ಬರೀ ಮಟನ್ ಸಾಂಬಾರು ಇವತ್ತು. ಮಸಾಲೆ ಎಲ್ಲ ಹಾಕಾಗಿದೆ. ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ತೋರಿಸೋಣ. ಎಂದಿನಂತೆ ಗೊತ್ತು ಪ್ರಿಯಾ, ಒಂದು ಸಲ ಆಯ್ ಮಾಡೋರಿಗೆ. ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸೋಣ ಏನೆಲ್ಲ ಅಡುಗೆ ಆಗ್ತಾಯಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಇದ್ರೆ ನೋಡಿ, ಮಸಾಲ ಆಲ್ರೆಡಿ ರೆಡಿ ಆಗಿದೆ. ಮಟನ್ ಸಾರು ಮಸಾಲ ನಾವು ಇದೇ ಥರ ಮಸಾಲ ಹಾಕ್ಕೊಳ್ಳೋದು. ತೆಂಗಿನಕಾಯಿ, ಧನಿಯಾ ಮತ್ತು ಚಿಲ್ಲಿ, 1 ಸ್ಪೂನ್ ಮಟನ್ ಮಸಾಲ ಹಾಕಿದ್ದೀನಿ. ಹಸಿ ತೆಂಗಿನಕಾಯಿ, ಒಂದು ಸ್ವಲ್ಪ ಉರ್ಗಡ್ಲೆ, ಇದೊಂದು ಮಸಾಲ ರುಬ್ಕೋಬೇಕು. ಆನಂತರ ಇದು ಫಸ್ಟ್ ಮಸಾಲ, ಇದನ್ನೇ ನಾವು ಮೊದಲು ಮಸಾಲ ಇದು ರುಬ್ಬಿ ಮಟನ್ ಜೊತೆಗೆ ಹಸಿ ಸ್ಮೆಲ್ ಹೋಗೋದಕ್ಕೆ ಬೇಯ್ಲಿಕ್ಕೆ ಹಾಕುವಂಥದ್ದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೊಂದು ಮಸಾಲ ರುಬ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಕುಕ್ಕರ್ಗೆ ಮಟನ್ ತೊಳೆದು ಚೆನ್ನಾಗಿ, ಈ ಮಟನ್ ಬಂದು ಇಲ್ಲಿ 1.5 kg ಮಟನ್ ಇದೆ. ಇದನ್ನು ತೊಳೆದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸೋಣ. ನೋಡಿ, ಎಣ್ಣೆ ಒಂದು ಅರ್ಧ ಸ್ಪೂನ್ ಮಾತ್ರ ಬಿಟ್ಟಿದ್ದೀನಿ. ಮಟನ್ ಸಾರಿಗೆ ನಾನು ಅಷ್ಟು ಎಣ್ಣೆ ಬಳಸೋದೇ ಇಲ್ಲ, ಯಾಕೆಂದರೆ ಕೊಬ್ಬಿರುತ್ತೆ. ಅದರಿಂದ ಜಾಸ್ತಿ ಮಟನ್ ಸಾರಿಗೆ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ. ಸಾಕನಾ? ಅದಕ್ಕೆ ಇದು ಮಟನ್ ಮಗ್ಲಿ ಚೆನ್ನಾಗಿ ಅಂತ ಹೇಳಿ ಕುಕ್ಕರ್ಗೆ ಹಾಕಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಮಸಾಲ ರುಬ್ಕೊಳ್ಳೋಣ ಈಗ. ಇಲ್ಲಿ ಮಟನ್ ಸಾಂಬಾರಿಗೆ ಮೆಂತ್ಯ ಸೊಪ್ಪು, ನೋಡಿ ಇದು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದೊಂದು ಕಟ್ಟನ್ನು ಹಾಕಬೇಕು. ಮಳೆಗಾಲದಲ್ಲಿ ಆದಷ್ಟು ಸೊಪ್ಪನ್ನ ಬಳಸುವಾಗ ಚೆನ್ನಾಗಿ ತೊಳಿಬೇಕು ನಾವು, ಯಾಕೆಂದರೆ ಬ್ಯಾಕ್ಟೀರಿಯಾಗಳು ಮಳೆ ನೀರಿಂದ ಆಗಲಿ ಇಲ್ಲ ಜಮೀನಲ್ಲಿ ಕೊಚ್ಕೊಬರುವಂಥ ನೀರಿನ ಜೊತೆ ಬ್ಯಾಕ್ಟೀರಿಯಾಗಳಿರುತ್ತೆ. ಆದ್ದರಿಂದ ಮಳೆಗಾಲದಲ್ಲಿ ಸೊಪ್ಪನ್ನ ಬಳಸುವ ನಾವು ಚೆನ್ನಾಗಿ ತೊಳಿಬೇಕು. ನೀವು 3 ಅಲ್ಲ 4 ಸಲ ತೊಳೆದಿರೂ ಸರಿ ಒಳ್ಳೆಯದೇ. ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ತೊಳೆದಾದ್ಮೇಲೆ ಕಟ್ ಮಾಡಬೇಕು. ಈ ರೀತಿ ತೊಳಿಬೇಕು. ಫಸ್ಟು ಚೆನ್ನಾಗಿ ಬೇರು ತೆಗೆದು ಚೆನ್ನಾಗಿ ಒಂದು 3 ಸಲ ತೊಳ್ಕೊಬೇಕು. ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ. ಬನ್ನಿ, ನಾನು ಈ ಮಸಾಲ ರುಬ್ಕೊಳ್ತೀನಿ. ಫಸ್ಟು ಈರುಳ್ಳಿ ಮಸಾಲ ರುಬ್ಕೊಳ್ತೀನಿ, ಆನಂತರ ಕಾಯಿ ಮಸಾಲ ಇದು ರುಬ್ಕೊಂಡು ಇಲ್ಲಿ ಮಗ್ತಾ ಇರುವಂಥ ಮಟನ್ಗೆ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ 10 ರೂಪಾಯಿ ಕಟ್ಟು. ಇಷ್ಟೊಂದು ರುಬ್ಬೋದಿಲ್ಲ, ಸ್ವಲ್ಪ ಇದು ಮಾಡ್ಕೊಳ್ಳೋಣ. 10 ರೂಪಾಯಿ ಕಟ್ಟು, ಸ್ವಲ್ಪ ಹಾಕಿದ್ರೆ ಸಾಕು. ಮಾಡ್ಕೊಳ್ಳೋಣ, ಇದು ಚೆನ್ನಾಗಿರುತ್ತೆ. ಇದೊಂದು 2 ಈರುಳ್ಳಿ ಬೇಕು ಅನಿಸುತ್ತೆ. 1.5 kg ಮಟನ್. ಸ್ನೇಹಿತರೆ, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಮ ಆತ್ಮ ಶುದ್ಧವಾಗಿ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ ಕಾಲು ಎಳೆಯೋರಂತೂ ಖಂಡಿತ ಇರ್ತಾರೆ. ನನ್ನ ವಿಷಯದಲ್ಲಂತೂ ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಶ್ರಮ ನಮ್ಮಲ್ಲಿರುವಂಥದ್ದು ನಮಗೆ ಮಾತ್ರ ಗೊತ್ತಿರುತ್ತೆ. ಯಾವುದೋ ಒಂದು ಕೆಲಸ ನಾವು ಶುರು ಮಾಡ್ತಾ ಇದ್ದೀವಿ ಅಂದರೆ ಯಾವ ರೀತಿ ಸ್ಪ್ರೆಡ್ ಮಾಡ್ತಾರೆ ವಿಷಯನ ಅಂದರೆ, ಅದು ಬೇರೆ ಯಾರೂ ಅಲ್ಲ, ರಕ್ತ ಸಂಬಂಧ ಅಂತ ಹೇಳಿಸ್ಕೊಂಡಿರ್ತಾರಲ್ಲ ದಂಡಪಿಂಡಗಳು, ಅವ್ರ ಕೈಲಿ ತುಂಬ ಕೆಲಸ ಮಾಡ್ತಾರೆ. ನಮ್ಮ ಕಾಲಡಿಲೇ ಇರ್ತಾರೆ. ಯಾಕೆ ಹೇಳಿ? ಕಾಲು ಎಳೆಯೋದಕ್ಕೆ ಕಾಲು ಸಂದಿಲೇ ಇರ್ತಾರೆ. ಗ್ಯಾರಂಟಿ ಅವ್ರ ಜೀವನದಲ್ಲಿ ಮುಂದೆ ಬರೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಏನಾದರೂ ಒಂದು ನಮ್ಮ ಕೈಲಿ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದಾಗ ಬೇರೆ ಥರನೇ ಸ್ಪ್ರೆಡ್ ಮಾಡ್ತಾರೆ. ಅವ್ರಿಗೆ ತಡ್ಕೊಳಕ್ಕಾಗ್ತಿರಲ್ಲ, ಸಿಕ್ಕಾಬಿಟ್ಟೆ ಹೊಟ್ಟೆ ಉರಿ ಇರುತ್ತೆ. ಅಂಥವ್ರಿಗೆ ಏನು ಹೇಳೋದು ಹೇಳಿ? ಏನು ಹೇಳ್ಬಹುದು?
ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಏನೋ ಒಂದು ಬದುಕಿನ ಒಂದು ಹಾದಿಲಿ ಬದುಕು ಕಟ್ಟುವಂಥ ಕೆಲಸ ಮಾಡಬೇಕಾದ್ರೆ ಯಾರೇ ಆದರೂ ಸಹ ನಮ್ಮ ಕೈಲಾದದ್ದು ಸಹಾಯ ಮಾಡೋಣ, ಇಲ್ವಾ ತಪ್ಪಗಿರಬೇಕು ಅಲ್ವಾ. ಅದು ಬಿಟ್ಟು ನಮ್ಮ ಜೊತೆ ಯಾರಾಗಲೋ ಅವ್ರು ಬೇಡದೇ ಇರೋದೆಲ್ಲ ಸುದ್ದಿನ ತಲುಪಿಸುವಂಥದ್ದು, ಏನು ನಡೀತಾ ಐತೆ ಅದನ್ನು ಯಾರಿಗೆ ಹೇಳಬಾರ್ದು ಅವ್ರಿಗೆ ತಿಳಿಸುವಂಥದ್ದನ್ನು ಮಾಡುವಂಥ ಕೆಲಸನ ಮಾಡ್ತಾ ಇರೋರಿಗೆ ಅವ್ರು ಯಾವುದರಲ್ಲಿ ಹೊಡಿಬೇಕು. ಅವ್ರು ಹೀಗೆ ಬದುಕಿರುತ್ತಾ ಅವ್ರಿಗೆ ಗೊತ್ತಿಲ್ಲ ಅವರು ಎಂಥ ಕರ್ಮನ ಗಂಟನ ತಲೆ ಮೇಲೆ ಹೊತ್ಕೊಳ್ತಾ ಇದ್ದಾರೆ ಅಂತ. ಅಂಥವ್ರಿಗೆ ನೀವುಗಳು ಏನನ್ನು ಹೇಳ್ತೀರಿ ನನ್ನ ಕಮೆಂಟ್ ರೂಪದಲ್ಲಿ ಬರಬೇಕು. ಇದನ್ನು ಏನು ವಿಷಯ ಏನು ಮ್ಯಾಟ್ರು ಅಂತ ಹೇಳಿ ಖಂಡಿತ ಮುಂದೊಂದು ದಿನ ಹೇಳ್ತೀನಿ. ಏನು ಪೂಜೆ ಆಯಿತು ಅಂತಲೂ ಕೂಡ ಮುಂದೆ ಒಂದಿನ ಹೇಳ್ತೀನಿ, ಇವಾಗ ಹೇಳ್ತಾ ಇಲ್ಲ ನಾನು. ಮುಂದೊಂದು ದಿನ ನಿಮ್ಮ ಮುಂದೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದರೆ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಸಹ ನಾನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಆದ್ದರಿಂದ ಮುಂದೊಂದಿನ ಹೇಳ್ತೀನಿ. ಆದರೆ ಕಾಲೆಳೆಯೋಕ್ಕೆ ಕಾಯ್ಕೊಂಡು ಕೂತವ್ರಲ್ಲ, ರಕ್ತ ಸಂಬಂಧ ಅನ್ನೋದಕ್ಕಿಂತ ನಾವು ರಕ್ತ ಪಿಸಾಚಿಗಳು ಅಂತ ಹೇಳೋಣ ಅವ್ರುಗಳಿಗೆ ನೀವು ಹೇಳೋ ಮಾತುಗಳು ಯಾವುದ್ರಲ್ಲೋ ಒಡೆದಂಗಿರ್ಬೇಕು. ಕಮೆಂಟ್ ಮಾಡ್ತೀರಲ್ವಾ, ಮಾಡಿ. ಮೋಕ್ಷಿತ್ ಕೃಷ್ಣ ಏನೋ ನಗ್ತಾನೆ, ಬಾಯ್ಲಿ ಆಯ್ ಹೇಳುವೆ, ಆಯ್ ಹೇಳುವೆ ಎಲ್ರಿಗೂ, ಬಾಯ್ಲಿ ತೋರಿಸ್ತೀನಿ. ಆದ್ದರಿಂದ ಮುಂದೊಂದು ದಿನ ನಿಮಗೆ ತಿಳಿಸ್ತೀನಿ. ಹೇಳಬೇಕು ಇಲ್ಲಿ, ಹೇಳು, ಏನು ಅಲ್ಲಿ ಹೇಳು, ಏನು ನೀನು ಮಾತು ಇಷ್ಟಪಡ್ತಾರೆ ಎಲ್ಲರಿಗೂ. ಪ್ಲೇಂಕಿಸ್ ಕೊಡು ಅಂದ್ರೆ ಪ್ಲೇಂಕಿಸ್ ಕೊಡ್ತೀನಿ. ಪ್ಲೇಂಕಿಸ್ ಕೊಟ್ಟರೆ ನಾನು ಕೊಡ್ತೀನಿ. ಕಣ್ಣು ಉರಿತೈತೆ ನನಗೆ ಯಾಕೋ. ಪ್ಲೇಂಕಿಸ್ ಕೊಡು ಅಲ್ಲಿ ಎಲ್ಲರಿಗೂ, ಆಯಿತಾ. ಬನ್ನಿ ಅಡುಗೆ ಮಾಡಿ ಊಟ ಮಾಡಬೇಕು. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಹಂಗೇನೆ ನಿಮ್ಮ ಜೊತೆ ಮಾತಾಡ್ತೀನಿ. ನಾನೇ ಬೆಳೆದಿರೋದು. ಚಿನ್ನ ಕಣ್ಣೆ ಬೆಳೆಸ್ಕೊತೀಯಾ? ಅದೊಂದು ಸೇಲ್ ಹಾಕಿದ್ರು, ಆ ಸೇಲಲ್ಲಿ ಈರುಳ್ಳಿ ಮಸಾಲ ರುಬ್ಬಾಯಿತು. ಮಟನ್ ಹಾಕೋಣ ಇವಾಗ. ಯಾವುದೊಂದು ಸೇಲ್ ಹಾಕಿದ್ರಲ್ಲ ಅಲ್ಲಿ ತೊಗೊಂಡಿದ್ದು, 100 ರೂಪಾಯಿ ಅದು. ಏನಂತ ಚೆನ್ನಾಗಿಲ್ಲ, ಒಂಥರ ಅಂಟು ಬಂದ್ಬಿಟ್ಟಿದೆ ಒಂದು ಏನಕ್ಕೆಲ್ಲ ತೊಳೆದ್ರು. ಅದೇ ಏನು ಗಲೀಜಿರಬಾರ್ದು, ಒರ್ಕೊಂಬರ್ಬೇಕು. ಸ್ನೇಹಿತರೆ, ನೋಡ್ತಾ ಇದ್ದೀರಿ ಮಟನ್ ಈರುಳ್ಳಿ ಮಸಾಲದಲ್ಲಿ ಬೇಯೋದಕ್ಕಿಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿರುವಂಥದ್ದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೂರನ್ನು ಕೂಡ ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಸಂದರ್ಭದಲ್ಲೇ ಈರುಳ್ಳಿ ಮಸಾಲ ಬೇಯಬೇಕಾದ್ರೇ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಅರೋಮ ಇರುತ್ತೆ. ನಾನ್ ವೆಜ್ಗೆ ಸೊಪ್ಪುಗಳು ಬಳಸೋದ್ರಿದ್ದರೂ ಕೂಡ ಒಳ್ಳೆ ಟೇಸ್ಟು ಅಂತ ಹೇಳಬಹುದು. ಚೆನ್ನಾಗಿ ಮಗ್ಗಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಸಹ ಚೆನ್ನಾಗಿ ಕುದಿಸಿದಾಗ ಒಂದು ಒಳ್ಳೆ ಸ್ಮೆಲ್ಲು ಘಮ ಇರುತ್ತೆ. ನಾಟಿ ಮರಿ ಇದು. ಇವತ್ತು ನಾನ್ ವೆಜ್ ತಿಂದನೇ ಇರುವಂಥವರು ಈ ವಿಡಿಯೋನ ಸ್ಕಿಪ್ ಮಾಡಿ. ಪದ್ಧತಿಗಳು ನಾವು ಅದನ್ನು ಐಡ್ ಮಾಡುವಂಥದ್ದು, ಮುಚ್ಚು ಮರೆ ಮಾಡುವಂಥದ್ದು ನನಗಿಷ್ಟ ಇಲ್ಲ.
ಇನ್ನೊಂದು ಮಸಾಲ ರುಬ್ಕೊಳ್ತಾ ಇರುವಂಥದ್ದು. ಈಗೆಲ್ಲ ಪ್ರಿಯ ಎಲ್ಲ ಮಸಾಲ ರುಬ್ಬಾಯಿತು. ಅದೇ ಇವತ್ತು ಮುಗಿಸ್ಕೊಂಡು ಬರ್ತೀನಿ ಸಂಜೆ ಮೇಲೆ ಮತ್ತೆ ಹಾಗೆ ಸಾಂಬಾರು ಕೂಡ ಗ್ಯಾಸ್ ಮೇಲೆ ಇಟ್ಟು ರೆಡಿ ಆಗ್ತಾ ಇದೆ. ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಒಳ್ಳೆ ಘಮ ಮನೆಯೆಲ್ಲ ತುಂಬಿಕೊಳ್ಳುತ್ತೆ ನೋಡಿ. ಇವಾಗ ಈರುಳ್ಳಿ ಮಸಾಲದಲ್ಲಿ ಮಟನ್ ಚೆನ್ನಾಗಿ ಬೆಂದಾಗಿದೆ. ಇನ್ನೊಂದು ಕಾಯಿ ಮಸಾಲ ರುಬ್ಕೊಂಡಿದ್ದೀವಲ್ವ ಅದು ಸಹ ಹಾಕಿ ವಿಸಿಲ್ ಹಾಕ್ಸ್ಕೋಬೇಕು. ಅನ್ನ ಕೂಡ ವಿಸಿಲ್ ಬಂದಿದೆ, ಅನ್ನ ಕೂಡ ರೆಡಿ ಆಗಿದೆ. ಮಟನ್ ಸಾಂಬಾರು ನೀವೆಲ್ಲ ಹೇಗೆ ಮಾಡ್ತೀರಿ ಕಮೆಂಟಲ್ಲಿ ತಿಳಿಸಿ ನನಗೂ ಸಹ. ಈ ರೀತಿಯೂ ಸಹ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳಕಲ್ಲಲ್ಲಿ ರುಬ್ಬಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ನೋಡಿ. ಅವಾಗೆಲ್ಲ ಎಷ್ಟು ಟೇಸ್ಟ್ ಇತ್ತು. ನಮ್ಮ ಮನೆಯೇ ಅಪ್ಪನ ಮನೆ ಅಸ್ತ್ರ ಒಲೆ ಅಂತ 3 ಒಲೆ ಬರ್ತಿತ್ತು. ಒಲೆ ರೆಡಿ ಮಾಡ್ತಾಯಿದ್ದಿದ್ದು ಅದು ಸೌದೆ ಒಲೆ. ಅದೆಷ್ಟು ಚೆಂದ ಟೇಸ್ಟ್ ಬರ್ತಿತ್ತು ನಿಜವಾಗ್ಲೂ. ಆಗಿನ ಥರ ಸಾಂಬಾರುಗಳು ಇವಾಗ ಬರೋದಿಲ್ಲ ಬಿಡಿ. ನೋಡಿ, ಇದು ಕಾಯಿ ಮಸಾಲ ಸಣ್ಣಕ್ಕೆ ರುಬ್ಬಿಟ್ಕೊಂಡಿರುವಂಥದ್ದು ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸೋದ್ರಿಂದ ಸಾಂಬಾರು ನೋಡೋದಕ್ಕೆ ಒಂದು ಒಳ್ಳೆ ಕಲರ್ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಗ್ಗಿದೆ. ಹಸಿ ಸ್ಮೆಲ್ ಹೋಗೋದು ಹೇಗೆ ಅಂತ ಅಂದರೆ ಈ ರೀತಿ ಕುದಿಸೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ರುಬ್ಬಿರುವಂಥ ಮಸಾಲಾನ ಹಾಕಿ ಅಳತೆ ಪ್ರಮಾಣದಲ್ಲಿ ಎಷ್ಟು ಗಟ್ಟಿ ಸಾಂಬಾರು ಬೇಕಾ ಇಲ್ಲ ತೆಳುವಾಗಿ ಬೇಕಾ ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 5 ವಿಸಿಲ್ ಹಾಕಿಸ್ಲೇಬೇಕು. ನಾಟಿ ಮರಿ ಇದು ಸ್ವಲ್ಪ ಬಲ್ತಿದೆ ಅಂತ ಹೇಳಿದ್ರು, ಅದರಿಂದ ಒಂದು 5 ವಿಸಿಲ್ ಹಾಕಿದ್ರೆ ಸಾಂಬಾರು ಮಟನ್ ಸಾರು ಸೂಪರ್ ಟೇಸ್ಟ್ ಇರುತ್ತೆ ನೋಡಿ. ರುಬ್ಬಿರುವಂಥ ಮಸಾಲಾನ ಇವಾಗ ಹಾಕಿ ನೀರು ಸಹ ಹಾಕ್ಕೋಬೇಕು. ಎಷ್ಟು ಹದ ಬೇಕು ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ. ಜಾರೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಳ್ಳೆ ನೀರಲ್ಲೇ ಅದು ಚೆನ್ನಾಗಿ ತೊಳೆದಿರೋ ನೀರು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಲ್ರೆಡಿ ಈರುಳ್ಳಿ ಮಸಾಲ ಚೆನ್ನಾಗಿ ಕುದ್ದಿತ್ತು ನೋಡಿ, ಅದರಿಂದ ಇವಾಗಲೂ ಕುದೀತಾ ಇದೆ. ಕಾಯಿ ಮಸಾಲ ಹಾಕಿದ್ಮೇಲೂ ಸಹ ಬೇಗ ಕುದಿಯೋದಕ್ಕೆ ಶುರುವಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನ ಕೊಡಿ, ಹೆಚ್ಚು ಶೇರ್ ಮಾಡಿ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟಲ್ಲಿ. ಎಷ್ಟು ತೆಳುವಿದೆ, ಹೆಂಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕಾ ಇಲ್ಲ ಗಟ್ಟಿಯಾಗಿರಬೇಕಾ ಅನ್ನೋ ಈ ಹದದಲ್ಲೇ ನೋಡ್ಕೋಬೇಕು. ನೋಡಿ, ಕರೆಕ್ಟಾಗಿದೆ. ತುಂಬ ಗಟ್ಟಿ ಮಾಡ್ಕೋಬಾರ್ದು. ಮಟನ್ ಸಾಂಬಾರು ಚಿಕನ್ ಸಾಂಬಾರು ಆದರೂ ಸಹ ಒಂದು ಸ್ವಲ್ಪ ತೆಳುವಾಗಿದ್ದರೆ ರುಚಿಯಾಗಿರುತ್ತೆ, ಅನ್ನಕ್ಕೂ ಚೆಂದ ಇರುತ್ತೆ. ರಾಗಿ ಮುದ್ದೆನಾದರೂ ಮಾಡ್ಕೋಬಹುದು, ಇಲ್ಲ ಚಪಾತಿ ಜೊತೆನೂ ಕೂಡ ಚೆನ್ನಾಗಿ ಇರುತ್ತೆ. ಇನ್ನು ಕೂಡ ಇದು ಹಸಿ ಮಸಾಲ ಇವಾಗ ಅಂದರೆ ಕಾಯಿ ಮಸಾಲ ಹಾಕಿರೋದು ಚೆನ್ನಾಗಿ ಬೇಯಬೇಕು. ಅದಕ್ಕೆ ವಿಸಿಲ್ಲೇ ಹಾಕ್ಸ್ಕೊಬಿಟ್ರೆ ಚೆನ್ನಾಗಿ ಮಸಾಲ ಬೇಯುತ್ತಲ್ಲ, ಸಖತ್ತಾಗಿ ಘಮ ಇರುತ್ತೆ. ಟೇಸ್ಟ್ ಅಂತೂ ಆ ವಿಸಿಲ್ ಬರ್ತಾ ಇದ್ದಂಗೆ ಮನೆಯಲ್ಲಿ ಯಾರಾದರೂ ಕೂತಿದ್ರೆ ಊಟ ಮಾಡಬೇಕಪ್ಪ ಅನ್ನುವಷ್ಟು ಟೆಂಪ್ಟ್ ಆಗುತ್ತೆ ಆ ಘಮಕ್ಕೆ ಅಲ್ವಾ. ಮಟನ್ ಸಾಂಬಾರು ಎಲ್ರಿಗೂ ಘಮಗುಡುತ್ತೆ ಮನೆಯೆಲ್ಲ ಅಲ್ವಾ. ನೋಡಿ, ಇವಾಗ ಹದವಾಗಿ ಸಾಕಿಷ್ಟು ವಿಸಿಲ್ ಹಾಕಿಸ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಇಡೀ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕಿ ಕುಕ್ಕರ್ ಕ್ಯಾಪನ್ನ ಹಾಕೋಣ. ನೋಡಿ, ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕಿರೋದ್ರಿಂದನೂ ಕೂಡ ಟೇಸ್ಟು ಚೆಂದ ಬರುತ್ತೆ, ಚೆನ್ನಾಗಿರುತ್ತೆ. ಉಪ್ಪು ಸಹ ಹಾಕಿದ್ದೀನಿ. ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ವಿಸಿಲ್ ಹಾಕಿಸ್ಕೊಳ್ಳೋಣ.
ಆ ಕಡೆ ಅನ್ನ ವಿಸಿಲ್ ಇವಾಗ ಬರ್ತಾ ಇದೆ, ಪಕ್ಕದ ಕುಕ್ಕರು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಕ್ಯಾಪನ್ನ ಹಾಕೋಣ. ಇವಾಗ ಯಾರಿಗೆಲ್ಲ ಮಟನ್ ಸಾಂಬಾರು ಇಷ್ಟ ಇಲ್ಲ ಚಿಕನ್ ಇಷ್ಟನ ತಿನ್ನುವಂಥವರು, ನಮ್ಮ ಕುಟುಂಬದ ಪದ್ಧತಿಗಳು ಏನಿರುತ್ತೋ ಖಂಡಿತ ಅದು ರಕ್ತಗತವಾಗಿ ಬಂದಿರುತ್ತೆ. ಮುಂದುವರಿಸೋದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಇವಾಗ ಕುಕ್ಕರ್ ಕ್ಯಾಪನ್ನು ಹಾಕ್ತಾಯಿದ್ದೀನಿ. ಒಂದು 5 ವಿಷಿಲ್ ಬರಲಿ. ಅಷ್ಟರಲ್ಲಿ ಸ್ವಲ್ಪ ಐಟಮ್ಸ್ಗಳೆಲ್ಲ ಮಿಕ್ಕಿರೋದಿತ್ತು. ಅಮ್ಮ ಎಲ್ಲ ತೆಗೆದು ಬಾಕ್ಸಿಂದ ಹಾಕ್ತಾಯಿದ್ದಾರೆ. ಎಲ್ಲ ಪಾರ್ಸಲ್ ತೊಗೊಂಬಂದಂಥದ್ದು. ವಾಂಗಿಬಾತು, ಕೇಸರಿ ಬಾತು, ಚಟ್ನಿ, ಮೊಸರು ಬಜ್ಜಿ ಎಲ್ಲ ಸಹ ಇತ್ತು. ಎಲ್ಲನೂ ಸಹ ಇವಾಗ ಇನ್ನೊಂದು ಪಾತ್ರೆಗೆ ಬಗ್ಸಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನೆಲ್ಲ ತೊಳೆದು ಅಮ್ಮ ರೆಡಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದಾರೆ. ಚಟ್ನಿ ಸಹ ನೋಡಿ, ಇಷ್ಟೊಂದು ಚಟ್ನಿ ಇದೆ. ಚಟ್ನಿ ಎಲ್ಲ ವೇಸ್ಟ್, ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹಳಸೋಗುತ್ತೆ ಅಂತ ಹೇಳಿ ಎಲ್ಲ ಆಚೆ ಹಾಕಬೇಕು. ಕೇಸರಿ ಬಾತಂತೂ ಸೂಪರಾಗಿತ್ತು. ಪೈನಾಪಲ್ ಫ್ಲೇವರು ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು. ಮೊಸರು, ರಾಯ್ತ ಎಲ್ಲ ಸುಮಾರು ಮಿಕ್ಬಿಟ್ಟಿತ್ತು. ಎಲ್ಲ ಅಮ್ಮ ತೆಗೆದು ಇದು ಮಾಡ್ತಾಯಿದ್ದಾರೆ. ಪಾತ್ರೆ ಎಲ್ಲ ತೊಳೆದು ಹಾಕ್ಬಿಡೋಕ್ಕೆ ಇನ್ನು ಅವ್ರು ಊರ ಕಡೆ ಹೊರಡ್ತಾರೆ. ಇನ್ನು ಒಬ್ಳ ಕೈಲೇ ಆಗಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸ್ನೇಹಿತರೆ, ಆಯಿತು, ಸಾಮಗ್ರಿಗಳು ಕೆಲವನ್ನೆಲ್ಲ ತೆಗೆದಿದ್ದಾಯಿತು. ಏನಕ್ಕ ಇಷ್ಟೊಂದೆಲ್ಲ ಏನೇನೋ ಪಾರ್ಸಲ್ ಇತ್ತು, ಕೇಸರಿ ಬಾತ್ ಇತ್ತು, ವಾಂಗಿಬಾತ್ ಇತ್ತು, ಹೋಟೆಲಿಂದ ಪಾರ್ಸಲ್ ಅಂತ ಕೇಳಬಹುದು. ಒಂದು ಪೂಜೆ ಕೂಡ ಆಯಿತು ಅಂತ ಹೇಳಿದ್ನಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಖಂಡಿತ ಹೇಳ್ಕೊಡ್ತೀನಿ. ನನ್ನನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ನನ್ನ ಕೆಲಸ. ರಾಯರು ಕೊಟ್ಟಿರೋದು. ನೀವೇನೇ ಟಾರ್ಗೆಟ್ ಮಾಡಿ, ನೀವೇನೇ ಮನಸ್ಸಲ್ಲಿ ತುಂಬ ತುಂಬ ಪ್ಲ್ಯಾನ್ಗಳು ಮಾಡಿ, ಏನೂ ಮಾಡೋಕ್ಕಾಗಲ್ಲ. ನನ್ನ ಹಿಂದೆ ನನ್ನ ರಾಯರಿದ್ದಾರೆ. ರಾಯರ ಮುಂದೆ ನಿಮ್ಮ ಆಟಗಳು ಏನೂ ನಡೆಯೋದಿಲ್ಲ. ಜೊತೆಗೆ ನನ್ನ ಹಸ್ಬೆಂಡ್ ಆತ್ಮ, ಸೋಲ್, ಪವಿತ್ರವಾದ ಆತ್ಮ, ನನ್ನ ಅಪ್ಪನ ಆತ್ಮ. ಇವತ್ತು ನನ್ನ ವಾಟ್ಸಪ್ಪಲ್ಲಿ ಒಂದು DP ಹಾಕಿದ್ದೀನಿ, ಜೊತೆಗೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಅದನ್ನ ನಾವು ನೋಡಿದ್ರೆ ಅವರೇ ಅರ್ಥಕೋಬೇಕು, ಆ ಥರ ಇದೆ. ಖಂಡಿತ ಹೇಳ್ಕೊಳ್ತೀನಿ. ಅನಾಥೋ ದೇವತಾ ರಕ್ಷತಃ ಅಂತ ಹೇಳಿ, ಅನಾಥರಿಗೆ ಅಂದರೆ ಯಾರು ಇಲ್ಲ ಅಂತ ನಾವು ಅಂದ್ಕೊಳ್ತೀವಲ್ವ, ನನ್ನ ತಂದೆ ಇಲ್ಲ, ನನಗೆ ಯಜಮಾನ್ರಿಲ್ಲ ಅಂತ ಹೇಳಿ, ನಮ್ಮಂಥವ್ರಿಗೆ ಭಗವಂತನೇ ಕಾವಲಿರ್ತಾರೆ. ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕ್ರಿಮಿನಲ್ ಮೈಂಡು, ನಿಮ್ಮ ಉಳುಕು ಮನಸ್ಸಿಗೆ ತಕ್ಕ ಪಾಠ ಭಗವಂತ ಕೊಡ್ತಾನೆ. ನಾನು ಅಂದ್ಕೊಂಡಿರೋದು ಕೆಲಸದ ಮೂಲಕ ನಿಮ್ಗೆ ಉತ್ತರ ಕೊಡ್ತೀನಿ. ನಾನು ಮಾಡೋ ಕೆಲಸದ ಮೂಲಕ ನಿಮಗೆ ಪ್ರತ್ಯುತ್ತರ ಕಾದಿರುತ್ತೆ. ನೋಡ್ತಾ ಹೋಗಿ. ಯಾರ ಋಣನೂ ತಿಂದಿಲ್ಲ ನಾನು, ಯಾರ್ದು ತಿಂದಿಲ್ಲ, ಆಯಿತಾ? ನನ್ನ ಗಂಡ ಸತ್ತು 11 ದಿನ ಯಾರೋ ಕೊಟ್ಟಿದ್ದು ಊಟ ಮಾಡಿದ್ದೀನಿ ನಾನು. ಯಾರೋ ಆ ಟೈಮಲ್ಲಿ ಎಲ್ಲರೂ ಮನೆಗೂ, ಸತ್ತ ಮನೆಗೆ, ಸೂತ್ಕದ ಮನೆಗೆ ಊಟ ಕೊಡ್ತಾರೆ ನೋಡಿ, ಅಂಥ ಊಟಗಳನ್ನ ಮಾಡಿದ್ದೇನೆ ಹೊರ್ತು ಯಾರ ಅಪ್ಪನ ಋಣನೂ ನಾನು ತಿಂದಿಲ್ಲ, ಆಯಿತಾ? ನನಗೆ ಭಗವಂತ ಕಾವಲಿದ್ದಾರೆ. ನೀವೇನೇ ಕ್ರಿಮಿನಲ್ ಮೈಂಡು, ನೀವೇನೇ ಮಾಡಿ ನೀವು ಮಾಡ್ತಾ ಹೋಗಿ. ಯಾಕೆಂದರೆ ನೀವು ಮಾಡಬೇಕು, ನಿಮ್ಮ ಪಾಪದ ಕೂಡ ತುಂಬಬೇಕಲ್ವಾ, ತುಂಬಿಸ್ಕೊಳ್ಳಿ. ನಾನು ನೋಡ್ತಾ ಹುರ್ಕೊಳ್ತಾ ನಿಮ್ಮ ಪಾಪದ ಕೂಡ ತುಂಬಿಸ್ಕೊಳ್ತಾ ಹೋಗಿ. ಬರೀ ಈ ಜನ್ಮದಲ್ಲ, ಬೆಂಬಿಡ್ದಂಗೆ ನಿಮ್ಮ ಎಷ್ಟು ಜನ್ಮಗಳಿರುತ್ತೋ ಅದೆಲ್ಲ ಕ್ಯಾರಿ ಆಗುತ್ತೆ. ಯಾಕೆಂದರೆ ಮಾಡಿದವರು ಪಾಪ, ಆಡ್ದವ್ರು ಬಾಯ್ಲಿ ಅಂತ ಹೇಳಿ ನಾನೇನು ಹೇಳೋದಿಲ್ಲ. ನಿಮ್ಮ ಕರ್ಮದ ಕೂಡ ತುಂಬಲಿ ಅಂತ ಅಷ್ಟೇ ಅಂದ್ಕೋತೀನಿ. ತುಂಬಿಸಿ. ಏನೆಲ್ಲ ಮಾಡ್ತಾಯಿದ್ದೀರಿ, ಏನೆಲ್ಲ ನಿಮ್ಮ ಮುಖದ ಕನ್ನಡಿ, ನಮ್ಮ ಆತ್ಮ ಹೆಂಗಿದೆ ಅಂತೇಳಿ ನಮ್ಮ ಮುಖದಲ್ಲೇ ನೋಡ್ಕೋಬೋದಂತೆ. ಹಿಂಗೆ ತಿಂದ ಮಂಗನಂಗಿದ್ದೀರ ನೀವೆಲ್ಲ, ನನಗೆ ಗೊತ್ತಿದೆ. ಆತ್ಮ ಶುದ್ಧವಾಗಿದ್ದರೆ ಮುಖದ ಕಳೆವು ಲಕ್ಷ್ಮಿ ಥರ ಹೊಳಿಬೇಕು. ಏನು ಬೇಡ, ಒಂದು ಚಿಟಿಕೆ ಕುಂಕುಮ, ಒಂದಿಷ್ಟುದ ಹೂವು ಮುಡಿದ್ರೆ ಸಾಕು, ಲಕ್ಷ್ಮಿ ಮುಖದಲ್ಲಿ ತಾಂಡವ ಆಡಬೇಕು. ನೀವು KG ಗಟ್ಟಲೆ ಚಿನ್ನ ಹಾಕ್ಕೊಂಡ್ರು ಅಷ್ಟೇ, ನೀವೇನೇ ಇಂಚುದ್ದ ಮೇಕಪ್ ಮಾಡಿಕೊಂಡ್ರು ನಿಮ್ಮ ಮುಖದ ಕಳೆವಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಕ್ರಿಮಿನಲ್ ಇದ್ದೀರಿ, ನಿಮ್ಮ ಮೈಂಡು ಎಷ್ಟು ಚಂಚಲ ಇದೆ, ಎಷ್ಟು ಹೊಟ್ಟೆವರಿತನ ನಿಮ್ಮಲ್ಲಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಏನಕ್ಕ ಯಾರಿಗೆ ಏನು ಹೇಳ್ತಾ ಇದ್ದೀರಾ ಅಂದ್ಕೋಬೇಡಿ. ನನ್ನನ್ನು ಪ್ರೀತಿಸೋರಿಗೆ ಮುಂದೊಂದು ದಿನ ಈ ವಿಡಿಯೋ ಕ್ಲಾರಿಟಿ ನಾನು ಕೊಡ್ತೀನಿ. ಇವತ್ತು ಒಂದು ಒಳ್ಳೆ ಪೂಜೆ ಕೂಡ ಆಗಿದೆ. ಶುಭ ಶುಕ್ರವಾರ ಅಂದ್ಕೊಳ್ಳೋಣ. ಲಕ್ಷ್ಮೀ ನಾರಾಯಣರೊಟ್ಟಿಗೆ
ನಮ್ಮ ವಿಷ್ಣು ವೆಂಕಟೇಶ್ವರರ ವರಪುತ್ರರಾದ ನಮ್ಮ ರಾಯರ ಒಂದು ಅದ್ಭುತವಾದ ಅನುಗ್ರಹ ನನ್ನ ಮೇಲಿದ್ದಾಗ ಒಂದೊಂದೇ ಸ್ಟೆಪ್ನ ಹತ್ತೋಣ. ಒಂದೊಂದೇ ಸ್ಟೆಪ್ ಹತ್ತಕ್ಕೆ ಇಷ್ಟಪಡ್ತೀನಿ. ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಲೆವೆಲ್ಗೆ ಹೋಗುವಂಥ ಒಂದು ಅನುಗ್ರಹನ ನನಗೆ ಬ್ರಹ್ಮಾಂಡ ಕೊಡುತ್ತೆ, ಯೂನಿವರ್ಸಲ್ ನನಗೆ ಖಂಡಿತ ಕೊಡುತ್ತೆ. ಪ್ರೀತಿಸೋರು ನಿಮ್ಗೆ ಅರ್ಥ ಆಗಿರುತ್ತೆ. ಬೆನ್ನಿಂದೆ ಚೂರಿ ಹಾಕೋದಕ್ಕೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದರೆ ಕಾಲು ಎಳೆಯೋರು ಯಾರು, ಅವ್ರು ಏನೆಲ್ಲ ನನಗೆ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿ ಖಂಡಿತ ಒಂದೊಂದು ದಿನ ತುಂಬ ಸಾರಾಂಶವಾಗಿ ವಿಡಿಯೋನ ಹಾಕ್ತೀನಿ. ನನ್ನ ಗಂಡನ ನೆನೆಯೋದ ಕ್ಷಣ ಇಲ್ಲ. ಇವತ್ತಂತೂ ಎಷ್ಟು ಹತ್ತಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ನನ್ನ ಒಂದೊಂದು ಕಣ್ಣೀರು ಹನಿಗೂ ಕೂಡ ನೀವು ಉತ್ತರ ಕೊಡಲೇಬೇಕು. ಭಗವಂತನ ಬರವಣಿಗೆ ಬೇರೆಯೇ ಇರುತ್ತೆ. ನೀವೇನೇ ಆರ್ಭಟ ಮಾಡ್ಕೊಳ್ಳಿ, ಹಿಂದೆ ಪಿತೂರಿಗಳನ್ನ ಮಾಡಿ ಏನೇ ಮಾಡಿದ್ರೂ ಸಹ ಭಗವಂತನ ಬರವಣಿಗೆ ಇರುತ್ತಲ್ಲ, ಅದು ಬೇರೆ ರೀತಿಯೇ ಇರುತ್ತೆ. ಆಯಿತಾ? ನಾನು ಸ್ಟ್ರಾಂಗ್ ಆಗ್ತಾ ಇರೋದಕ್ಕೆ ನೀವು ಕಾರಣಕರ್ತರಾಗ್ತೀರಿ. ನೀವು ಸಹ ನಿಮ್ಮ ಅಟಾಚಲದ ಮೇಲೆ ನಾನು ಸ್ಟ್ರಾಂಗ್ ಆಗ್ತಾ ಇರೋದು. ಎಳೀರಿ ನನ್ನ ಕಾಲು ಸಂದಿಲೇ ಇರಿ ನೀವು ಯಾವತ್ತೂ ಕೂಡ. ಆಯಿತಾ ಸ್ನೇಹಿತರೆ? ಆಗಿದೆ ಅಡುಗೆ. ಪಾಪ ನನ್ನ ಪ್ರತಿಯೊಂದು ಕ್ಷಣದಲ್ಲೂ ಸಹ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾದವರು, ಅವರಿಗೆ ನಾನು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿರೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಷ್ಟದ ದಿನಗಳು, ಈ ಜೀವನ ಬೇಡಪ್ಪ ಅನ್ನುವಂಥ ನೋವಿತ್ತಲ್ಲ, ಅಗಲಿಕೆ ನೋವು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ನನ್ನೊಟ್ಟಿಗೆ ನಿಲ್ಲೋರಿಗೆ ಪ್ರೀತಿ ಕೊಡೋಣ. ನನ್ನ ಕೈಲಾದಂಥದ್ದನ್ನು ಮಾಡ್ತಾ ಹೋಗೋಣ. ನೀವೆಲ್ಲರೂ ಸಹ ನನಗೆ ಒಳ್ಳೆಯದಾಗುತ್ತೆ ಅಕ್ಕ ಅಂತ ಹೇಳಿ ನೀವೆಲ್ಲರೂ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಮಾತುಗಳು ಯೂನಿವರ್ಸ್ಗೆ ಖಂಡಿತ ಕೇಳಿಸುತ್ತೆ. ನನ್ನನ್ನು ಬ್ಲೆಸ್ ಮಾಡೋರು, ನನ್ನನ್ನು ಪ್ರೀತಿಸೋರು ಎಷ್ಟು ಜನ ಇದ್ದೀರಪ್ಪ ಅಂತ ಹೇಳಿ. ಏನು ಎತ್ತ ಅಂತ ಹೇಳಿ ಈ ನೆಕ್ಸ್ಟ್ ವಿಡಿಯೋ ಅಂತ ಹೇಳಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತಂದಿಡ್ತೀನಿ. ನಾನು ಅವತ್ತು ವಿಡಿಯೋ ಮಾಡಿದ್ದೆ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿ ತಂದು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಆಯಿತಾ? ಅಡುಗೆ ಎಲ್ಲ ಮುಗಿಸಿದ್ದೀನಿ. ಅವ್ರು ಊಟ ಕೊಡೋಣ. ಊಟ ಎಲ್ಲ ಕೊಟ್ಟು ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದ ಮಟನ್ ಸಾಂಬಾರು ಹೇಗಾಗಿದೆ ಅಂತ ಹೇಳಿ ಒಂದು ಸಲ ನಿಮಗೆ ತೋರಿಸಿ ಅವ್ರಿಗೆಲ್ರಿಗೂ ಊಟ ಕೊಡೋಣ. ರೈಸು ಕೂಡ ಆಗಿದೆ. ಇವತ್ತು ಏನು ಅಂದರೆ ಮಟನ್ ಸಾಂಬಾರು, ರೈಸ್ ಮಾತ್ರ ಮಾಡಿರೋದು. ಈ ಚಿಕನ್ ತಿಂದು ಒಂದು ಸ್ವಲ್ಪ ಎಲ್ರಿಗೂ ಈಟ್ ಥರ ಆಗಿದೆ. ಕೋಲ್ಡು ಈಟು ಎರಡು ಒಟ್ಟೊಟ್ಟಿಗೆ ಆದಾಗ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಮಟನ್ ಸಾಂಬಾರು ಸಾಕು ಅಂತ ಹೇಳಿ ಮಟನ್ ಸಾಂಬಾರು ಮಾಡಾಗಿದೆ. ಊಟಕ್ಕೆ ಕೊಟ್ಟು ಮತ್ತು ಒಂದು ಸಲ ಬ್ಯಾಕ್ ಕ್ಯಾಮ್ರಾದಿಂದ ನಿಮಗೆ ತೋರಿಸಿ ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ತುಂಬ ಶೆಕೆ ಇದೆ. ನೋಡ್ತಾ ಇದ್ದೀರಿ ನನ್ನ ಮುಖ. ಹಾಗೆ ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಇವತ್ತು ಕಣ್ಣೀರು ಹಾಕಿದ್ದು ನಿಜ. ಈ ಕಣ್ಣು ಒಂದು ಸ್ವಲ್ಪ ಉರಿ ಆಗ್ತಾ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಕಣ್ಣು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಬರೋಣ ಆಯಿತಾ? ಕೆಡಕನ್ನ ಬಯಸಬಹುದು, ಕೆಡ್ಸೋಕ್ಕಾಗಲ್ಲ. ಭಗವಂತ ಇದ್ದಾರೆ ಅಂದಾಗ ನಮಗೆ ಬರೀ ಕಷ್ಟಗಳೇ ಬಂದಿದೆ. ಎದ್ದು ನಿಲ್ಲೋದಕ್ಕೆ ಭಗವಂತ ಅವಕಾಶ ಕೊಡ್ತಾರೆ. ನಮ್ಮನ್ನ ಎದ್ದು ನಿಲ್ಲಿಸೋದೇ ಭಗವಂತ. ಎದ್ದು ನಿಂತ ಮೇಲೆ ಬೀಳಿಸೋ ಮಾತೇ ಇಲ್ಲ ಭಗವಂತ. ಅಂದರೆ ನಮ್ಮ ರಾಯರು ಕಷ್ಟ ಕೊಟ್ಟಿದ್ರಲ್ಲ ನೋಡಿ, ಆಮೇಲೆ ನೀವೇ ಹೇಳ್ತೀರಿ ನೀವು ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೀವುಗಳೇ ಹೇಳ್ಕೊಳ್ಳೋದಾಗಲಿ ಇಲ್ಲ ನೋಡೋದಾಗಲಿ ಖಂಡಿತ ನಾವು ಕೂಡ ಅದು ಮಾಡೋಣ. ಆಯಿತಾ? ಬಲ್ಲ ನಿನ್ನೆ ಇದೊಂದು ಉಂಗುರ ತಗೊಂಡೆ, ಬೆಳ್ಳಿದು ಆಮೆ ಉಂಗುರ. ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ. ಆಯಿತಾ? ಪ್ರೆಸರ್ ಹೋಗಲಿ. ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ವಿಡಿಯೋ ತೋರಿಸಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮ್ಮ ಭಗವಂತ ಒಳ್ಳೆ ಬುದ್ಧಿನ ಕೊಡಲಿ ಅಂತ ಕೇಳ್ಕೊಳ್ತಾ, ನನ್ನ ಪ್ರೀತಿಸೋರಿಗೆ, ನನ್ನನ್ನು ಯಾವಾಗಲೂ ಕೂಡ ನಮ್ಮಕ್ಕ ನಮ್ಮಮ್ಮ ಅಂತ ಹೇಳೋರೆ ನೀವೆಲ್ರಿಗೂ ಕೂಡ ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾ ಮತ್ತೆ ಬರೋಣ. ಆಯಿತಾ? ಇವಾಗ ಕುಕ್ಕರ್ಲಿ ಇಟ್ಟು ತೆಗಿಯೋಣ. ಸಾಂಬಾರು ರೆಡಿ ಆಗಿದೆ, ಊಟಕ್ಕೆ ಕೊಡಬೇಕು. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ. ಊಟ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಕೂಡ ಕೇಳಿದ್ದು ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ. ನೋಡಿ
ತಕ್ಷಣ ತೆಗ್ದಿರೋದ್ರಿಂದ ಇನ್ನೂ ಕುದೀತಾ ಇದೆ ಸಾಂಬಾರು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಸಾಂಬಾರು. ನಾನು ಯಾವುದೇ ಎಕ್ಸ್ಟ್ರಾ ಆಯಿಲನ್ನು ಬಳಸಿಲ್ಲ, ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ. ಮಟನಲ್ಲಿ ಚರ್ಬಿ ಇರುತ್ತಲ್ಲ, ಅದರಿಂದ ಜಾಸ್ತಿ ಜಿಡ್ಡು ಬಿಟ್ಕೊಳ್ಳುತ್ತೆ ಅಂತಲೇ ನಾನು ಮಟನ್ ಸಾರಿಗೆ ಎಣ್ಣೆ ತುಪ್ಪ ಏನೂ ಬಳಸೋದಿಲ್ಲ. ಚೆನ್ನಾಗಿತ್ತು, ನಾಟಿ ಮರಿ ಇದು. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಎಲ್ರಿಗೂ ಊಟ ಕೊಡೋಣ ಅಂತ ಹೇಳಿ ಇವಾಗ ಬಡಿಸ್ತೀನಿ. ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.